ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. ಇವತ್ತು ನಾವು ಯಾವ ಜಾಗಕ್ಕೆ ಬಂದಿದ್ದೀವಿ ಗೊತ್ತಾ? ಸೊ ಎಲ್ರಿಗೂ ವೆಲ್ಕಮ್ ಟು ಲೇಕ್ ಡಿಸ್ಟ್ರಿಕ್ಟ್. Chasing shadows, fighting battles. I've been on my own for a while, let them say I'm doing better. I've been broken, but now I'm going. I've been on the road of fire, made it through. It's like I'm chasing the sun, and all my fears are on the run. Can't take my freedom, now you can take my freedom. It's like I'm walking on water, and all the waves don't even bother. This is my kingdom, and you can take my freedom. It's like I'm chasing the sun, and all my fears are on the run. Can take my freedom, now you can take my freedom. ನಾವು ಆ್ಯಕ್ಚುಲಿ ನಿನ್ನೆನೇ ಹೊರಟಿದ್ದು. ಸೊ ಲಂಡನ್ನಿಂದ ನಿನ್ನೆ ಎಲ್ಲರೂ ಟ್ರಿಪ್ಪಿಗೆ ಅಂತ ಬಂದ್ವಿ, ಒನ್ ಡೇ ಟ್ರಿಪ್ ಮಾಡೋಣ ಅಂತ. ಅದು ಇವಾಗ ಟೂ ಡೇಗೆ ಕನ್ವರ್ಟ್ ಆಗಿದೆ. ಸೊ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಹೆಂಗೆಲ್ಲ ಇತ್ತು ನಮ್ಮದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ನಮ್ಮದು ಹಳೆ ವಿಡಿಯೋ ನೋಡಿ, ಲಾಸ್ಟ್ ವಿಡಿಯೋ, ಅದರೆಲ್ಲ ಗೊತ್ತಾಗಿರುತ್ತೆ. ಏನೇನಾಗಿತ್ತು ಅಂದರೆ ಕತೆ, ಕಾರೆಲ್ಲ ಫ್ಲಾಪ್ ಆಗಿ ಏನೇನೋ ಆಗಿ ಐಡಿಯಾ ಎಲ್ಲ ಡಿಫ್ರೆಂಟಾಗಿ ಇವತ್ತು ಮತ್ತೆ ಸ್ಟೇ ಆಗೋಂಥ ಒಂದು ಪರಿಸ್ಥಿತಿ ಬಂದಿದೆ. ಸೊ ನಿನ್ನೆ ನಮ್ಮ ಕಾರು ಟೈರ್ ಬ್ಲಾಸ್ಟ್ ಆಗಿ ಮೋಟರ್ ವೇಯಲ್ಲಿ ಅದೊಂಥರ ಜಸ್ಟ್ ಫಕಡಪ್ ಆಗಿಬಿಟ್ಟಿತ್ತು. ಸೊ ನಿನ್ನೆ ಎಲ್ಲ ಸರಿ ಮಾಡಿಸ್ಕೊಂಡು, ಅಂದರೆ ಲೈಕ್ ನಿನ್ನೆ ರಾತ್ರಿ ಏನೇನೋ ಆಗಿಬಿಟ್ಟಿತ್ತು, ಅದನ್ನೆಲ್ಲ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಇವತ್ತು ಲೇಕ್ ಡಿಸ್ಟ್ರಿಕ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಎಲ್ರಿಗೂ ವೆಲ್ಕಮ್ ಟು ಲೇಕ್ ಡಿಸ್ಟ್ರಿಕ್ಟ್. ನಾವು ಇವಾಗ ಫಸ್ಟ್ ನೋಡೋಕೆ ಬಂದಿರೋಂಥ ಜಾಗ ವಿಂಡ್ಮೇರ್ ಅಂತ ಹೇಳಿ. ಸೊ ಲೇಕ್ ಡಿಸ್ಟ್ರಿಕ್ಕಲ್ಲಿ ಇದು ಫಸ್ಟ್ನೇ ಜಾಗ. ಸೊ ನೋಡಿ ಏನು ಸಕ್ಕತ್ತಾಗೈತೆ ವ್ಯೂ ಮಾತ್ರ. ವೆದರ್ ಏನು ಕ್ರೇಜಿ ಇದು ಗೊತ್ತಾ? ಲಂಡನಲ್ಲಿ ಫುಲ್ ಬಿಸಿಲೈತೆ ಗುರು, ಇಲ್ಲಿ ಫುಲ್ ಒಂಥರ ಫುಲ್ ಕ್ಲೌಡಿ, ಸಣ್ಣಗೈತೆ ವೆದರು. ಈ ಬೋಟ್ಸು, ಆ ರಿವರು ಏನು ಸೆಕ್ಸಿ ಕಾಣ್ತೈತೆ ನೋಡಿ, ಸಕ್ಕತ್ತಾಗೈತೆ ವೆದರ್ ಮಾತ್ರ. ನನ್ನ ಜೊತೆ ಇವತ್ತು ಬಂದಿರೋದು ನಮ್ಮ ಇನ್ನೊಬ್ಬರು ಕ್ರಿಯೇಟರು CK ಇನ್ UK, ಆ್ಯಂಡ್ ಇವರು ಸ್ನ್ಯಾಪಲ್ಲಿ ಕ್ರಿಯೇಟ್ ಮಾಡೋಂಥವ್ರು. ಸ್ನ್ಯಾಪ್ ಕ್ರಿಯೇಟರ್ ನಮ್ಮ ಪ್ರಮುಖ. ಇವ್ರನ್ನ ವೀಡಿಯೋದಲ್ಲಿ ನೋಡೇ ಇರ್ತೀರಾ. ನೋಡಿ ಸಾಕಾಗ್ಬಿಟ್ಟಾರ ಗುರು ನಿನ್ನ. ಹೊಸ ಹುಡುಗಿರು ಯಾರಾದ್ರೂ ಇದ್ರೆ ನೋಡಿ, ಹೊಸ ಹುಡುಗಿರಲ್ಲ, ಹೊಸ ಹುಡುಗರು ಯಾರು ಇದ್ರೆ ನೋಡಿ ಅಂತ. ಸೊ ಇವ್ರನ್ನ ಲಾಸ್ಟ್ ಲಾಸ್ಟ್ ವಿಡಿಯೋದಲ್ಲೂ ಇವ್ರದ್ದು ಇದೆ ತಾನೆ, ಅದರ ಲಾಸ್ಟ್ ಎಲ್ಲ ಇವ್ರದ್ದು, ನಾನೇ ಎಲ್ಲೆಲ್ಲೋ ನಾನೇ. ಇವತ್ತು ನಾವು ಎಷ್ಟು ಜನ ಬಂದಿರೋದು? 6 ಮೆಂಬರ್ಸ್ ಬಂದಿರೋದು. ಸಾರಥಿ ರಥಮ್ಮ 6 ಜನಕ್ಕೆ ಸಾರಥಿ ನಾನೇ. 7 ಸೀಟ್ರು ಕಾರ್ ರೆಂಟ್ ಮಾಡ್ಕೊಂಡು ಬಂದಿರೋದ. ರೆಂಟ್ ಕಾರು 14 ಡ್ರೈವ್ ಅಲ್ಲಿ ಹೊಡೆದಿರೋ ಚಾಲಕ 14 hours ಅಲ್ಲಿ ಮುಗಿಸೋರೆ ಡ್ರೈವ್ನ. ಏನು ಸಕ್ಕತ್ತಾಗೈತೆ ನೋಡ್ರಿ ಪ್ಲೇಸು. ವಾ ಅಲ್ಲಿ ಮಾತ್ರ ಸಕ್ಕತ್ತಾಗಂತೈತಿ. ವಾ ಇವಾಗ ಇದೆಲ್ಲ ವ್ಯೂ ನೋಡಾಯ್ತು. ಇವಾಗ ನೆಕ್ಸ್ಟು ಆ ಕಡೆ ಹೋಗೋಣ ಬನ್ರಿ. ಲೆಟ್ಸ್ ಆ ಕಡೆ ಹೋಗೋಣ ಬನ್ನಿ ಜನರೇ. ಇಲ್ಲಿ ನೋಡ್ರಿ ಚಿಕ್ಕ ಮಕ್ಳಿಗೆಲ್ಲ ಇದನ್ನ ಹಾಕ್ತಿದ್ದಾರೆ ಆಟ ಆಡೋದೆಲ್ಲ. ಬ್ರೋ ಆಡ್ತೀರಾ ಬ್ರೋ ಯಾರಾದ್ರು? ಆಡ್ತೀರಾ? ಈ ವೆದರ್ಗೂ ಆ ಕ್ರೇಜಿ ಗೇಮ್ಸಿಗೂ ಆಡೋಣ ಬನ್ರಿ, ಆಡೋಣ. ಅದಾಡೋಣ. ವಾ ಇಲ್ಲಿಂದ ನೋಡು ಬ್ರೋ, ಇಲ್ಲಿಂದ ಒಂದು ಫೋಟೋ ತಗೊಳಕ್ ಬನ್ನಿ. ಬಾ ಬ್ರೋ, ಇಲ್ಲಿಂದ ಸಕ್ಕತ್ತಾಗೈತೆ ವ್ಯೂ. ವಾವ್ ಏನು ಸಕ್ಕತ್ತಾಗೈತಲ್ಲ ಹಳ್ಳಿ. ಬರ್ತಾ ವ್ಯೂ ಮಾತ್ರ ಕ್ರೇಜಿ ಆಗಿತ್ತಲ್ಲ ಬ್ರೋ. ಎಸ್, ನಮಸ್ಕಾರ. ಸ್ಯಾಮ್ಸ್ ಮ್ಯೂಸಿಕ್ಕಿಗೆ ಮತ್ತೊಮ್ಮೆ ಸುಸ್ವಾಗತ. ನನ್ನನ್ನು ಯಾರ್ಯಾರು ಸ್ನ್ಯಾಪ್ಚಾಟಲ್ಲಿ ನೋಡಿರ್ತೀರೋ ನಿಮಗೆ ಇದು ಹೊಸ್ತಲ್ಲ. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡೋರಿಗೆ ಇದು ನಿಮ್ಮದು ಹೊಸ್ತು. ಸೊ ಇವತ್ತು ಮೋಡ ಕವಿದ ವಾತಾವರಣ. ಲಂಡನ್ ಬಿಟ್ಟು ದೂರ ಬಂದಿದ್ದೀವಿ. ಹಿಂದೆ ಸುಂದರವಾದ ನೀರಿದೆ, ಅದ್ರ ಮುಂದೆ ಸುಂದರವಾದ ಡಕ್ಸ್ ಇದೆ, ಬಾತುಕೋಳಿಗಳಿದ್ದಾವೆ. ಅದ್ರ ಮುಂದೆ ಸುಂದರವಾದ ಮನಸ್ಸಿರುವ ಹುಡುಗ ಇದ್ದಾನೆ.
ಇವಾಗ ಕೆಳಗಡೆ ವ್ಯೂ ನೋಡ್ಕೊಂಡು ನೆಕ್ಸ್ಟ್ ಪ್ಲೇಸ್ ನೋಡೋಕೆ ಹೋಗೋದ. ಬಾತುಕೋಳಿ ಇದ್ದಾವೆ, ಬಾತುಕೋಳಿ. ಬನ್ನಿ ಬ್ರೋ. ಹಾಂ, ವಾ 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 ವಾ. ಹೋಗಲ್ಲ ಬ್ರೋ ಅವೆಲ್ಲ. ಈ ವ್ಯೂ ಮಾತ್ರ ವಾವ್ ವಾವ್, ಜಸ್ಟ್ ವಾವ್ ಅಷ್ಟೇ. ಇಲ್ಲಿ ಕುತ್ಕೊಂಡು ನೋಡಿ, ಅಣ್ಣ ಫೀಲ್ ಮಾಡ್ತಾವನೆ. ಏನು ಸಖತ್ತಾಗೈತೆ ನೋಡಿ ಈ ರಿವರು. ಆ ಸೀನೇ ಸಖತ್ತಾಗೈತೆ. ಇವಾಗ ಈ ಒಂದು ಪ್ಲೇಸ್ ನೋಡಿದ್ದಾಯಿತು. ಇವಾಗ ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲೇಸ್ ನೋಡೋದ. ಲೆಟ್ಸ್ ಗೋ. ಈ ಕಡೆ ಎಲ್ಲ ನೋಡಿ ಕ್ಯೂಟಾಗಿರೋಂಥ ಕೆಫೆಸ್ ಇದ್ದಾವೆ, ಚಿಕ್ಕ ಚಿಕ್ಕ ಕೆಫೆಸ್. ಏನು ಸಖತ್ತಾಗೈತೆ ನೋಡಿ ಒಳಗಡೆ. ಫಿಶ್ ಆ್ಯಂಡ್ ಚಿಪ್ಸ್, ಇಂಗ್ಲೆಂಡ್ ಫೇಮಸ್ಸು ಫಿಶ್ ಆ್ಯಂಡ್ ಚಿಪ್ಸು. ಬನ್ನಿರಿ ಪ್ರಮುಖ್. ನೆಕ್ಸ್ಟ್ ಪ್ಲೇಸ್, ನೆಕ್ಸ್ಟ್ ಪ್ಲೇಸ್, ನೆಕ್ಸ್ಟ್ ಪ್ಲೇಸ್. ಬಾರಯ್ಯ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಎಲ್ಲ ಡಿಸ್ಕಸ್ ಮಾಡ್ತಾರೆ ನೋಡಿ ಮ್ಯಾಪಲ್ಲಿ. ಸುಮ್ಮನೆ ಇದು ವಿಲೇಜು, ಸಂಧಿ ಸುತ್ತಾಡಬೇಕು. ವಿಲೇಜ್ ಅಂತ. ಹಾಂ, ಫೋರ್ಟ್ ಇದೆಯಾ? ಇಲ್ಲ ಇಲ್ಲ, ಫೋರ್ಟ್ ಇಲ್ಲ. ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಆಂಬಲ್ ಸೈಡ್ ಅಂತ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಲೇಕ್ ಡಿಸ್ಟ್ರಿಕ್ಟಲ್ಲಿ ತುಂಬ ಪ್ಲೇಸಸ್ ಇದ್ದಾವೆ ನೋಡೋಕ್ಕೆ. ಸೊ ಒಂದೊಂದೇ ನೋಡ್ಕೊಂತ ಹೋಗೋಣ. ಲೆಟ್ಸ್ ಗೋ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋದ. ಬೈ ರೋಡ್ ಹೋಗ್ತಾ ಫುಲ್ಲು ಸೀನಿಕ್ ವ್ಯೂ ಇರುತ್ತೆ. ಅಣ್ಣ ಗ್ಯಾಪಲ್ಲಿ ಹೋಗಿ ಪಿಜ್ಜಾ ತಗೊಂಬಂದ್ಬಿಟ್ಟವನೆ. ಮನೆ ಪಿಜ್ಜಾ ತಿನ್ನುವ. ಪಿಜ್ಜಾ ಅಜ್ಜಿ ಕಾರ್ ಪಾರ್ಕ್ ಮಾಡೋಕೆ ಅಲ್ಲಿ ಹೋಗ್ಬೇಕು ಬರು. ಅಲ್ಲಿ ಕಾರ್ ಪಾರ್ಕ್ ಮಾಡಿ ಬಂದಿದ್ದೀವಿ. ಎಲ್ಲ ಫುಲ್ ಇವತ್ತು ಪಾರ್ಕ್ ನೋಡಿ. ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಪಕ್ಕದಲ್ಲೇ ಲೇಕು, ಇಲ್ಲಿ ಪಾರ್ಕು. ಮಾತ್ರ ಒಳ್ಳೆ ಸಪೋರ್ಟ್ ಮಾಡ್ತೈತೆ ಅಂತ ನೋಡೋಣ. ಚಿಕ್ಕಮಂಗ್ಳೂರು ಹುಡುಗನ ಜೊತೆಗೆ ಚಿಕ್ಕಮಂಗ್ಳೂರು ಫೀಲ್ಸ್. ಟ್ರೆಕ್ಕಿಂಗ್ ಎಲ್ಲ ಇದೆ. ಟ್ರೆಕ್ಕಿಂಗ್ ಅಂದರೆ ನಾರ್ಮಲ್ ಟ್ರಯಲ್, ಯಾವುದೋ ವ್ಯೂ ಪಾಯಿಂಟ್ ಅಂತ ಇರಿ. ಆನ್ ದಿ ವೇ ಆಂಬಲ್ ಸೈಡ್. ಹಾ ಇದು ನೋಡಿ, ಇವಾಗ ಒಂದು ವ್ಯೂ ತೋರಿಸ್ತೀನಿ ಹೆಂಗೈತೆ ಅಂತ. ಇದು ನೋಡಿ, ವಾ ಕ್ರೇಜಿ ಗುರು. ಬಾಬಾ ಸಕ್ಕತ್ತಾಗಿ ಕಾಣಿಸ್ತೈತಿ ಇದು ಅಲ್ಲ. ಹೋಗ್ಬೋದಾ ಎಲ್ಲ? ಹೋಗ್ಬೋದು. ವಾವ್, ಸೂಪರ್. ಅದೇನು ಮನೆನೋ ಏನಪ್ಪ ಅದು? ಸೇಮ್ ಕೂರ್ಗು ಚಿಕ್ಕಮಂಗ್ಳೂರಲ್ಲೆಲ್ಲ ಮನೆ ಇರ್ತಾವಲ್ಲ ಬೆಟ್ಟದ ಮಧ್ಯ, ಹಂಗೆ ಕಾಣಿಸ್ತೈತೆ ಅದು. ತಣ್ಣು ಗಾಳಿ. ಸಕ್ಕತ್ತಾಗೈತಪ್ಪ. ಹೆಂಗೆ ಅಂದರೆ ಇವತ್ತು ಬೆಳಗ್ಗೆ ಕಾರ್ ಸರಿ ಮಾಡಿಸ್ಕೊಂಬಂದಿರೋದು. ನಮ್ಮ ಕಾರ್ ತೋರಿಸ್ತೀನಿ ತಾಳೆ, ಯಾವುದೋ ಅಂತ ಇಲ್ಲೇ ಐತೆ. ಸಕ್ಕತ್ತಾಗೈತೆ ಕಾರ್ ಮಾತ್ರ ಸೂಪರು. ಒಳ್ಳೆ ಕಂಫರ್ಟು, ದೊಡ್ಡ ಗಾಡಿ, ಸೆಕ್ಸಿ ಐತೆ ಕಾರು. ಇದೆ ನೋಡಿ, ಸೈಡಿಂದ XUV 700 ಕಂಡಂಗೆ ಕಾಣಿಸುತ್ತಿದ್ದು. ಸೇಮ್ ಎಲ್ಲೋ ಏನು ಮಾಡಲ್ಲ ನಿನಗೆ. ಹಂಗೈತೆ ನೋಡಿ ಒಳಗಡೆ. ಮೈ ಗಾಡ್ ಬ್ರೋ, ಚೆರಿ ಕಾರ್ ಹೆಸರು ಚೆನ್ನಾಗಿದಲ್ಲ. 7 ಸೀಟ್ರ್ ಕಾರು ಸಖತ್ತಾಗೈತೆ. ಹಿಂದ್ಗಡೆ ಫುಲ್ಲು ಲಗೇಜ್ ಎಲ್ಲ ಒಟ್ಟಿ ಸಖತ್ತಾಗೈತೆ. ಹೈಬ್ರಿಡ್ ಗಾಡಿ. ಈ ಕಡೆ ಸೈಡ್ದು ಲೆಫ್ಟ್ ಸೈಡ್ ಇಷ್ಟು ಟೈರ್ ಬ್ಲಾಸ್ಟ್ ಆಗಿತ್ತಿದು ನೋಡಿ. ಇಲ್ಲಿ ಸ್ಕ್ರ್ಯಾಚ್ ಐತೆ. ಇನ್ನು ಈ ಟೈರ್ನ ಹೊಸದು ಹಾಕ್ಸ್ಕೊಂಬಂದಿದ್ದೀವಿ. ಆಗಲಿ, ಟೈರ್ ಬ್ಲಾಸ್ಟ್ ಆಗಿತ್ತು. ಇದು ಯಾವ ಬ್ರ್ಯಾಂಡಪ್ಪ? ಯಾವುದೋ ಮೇಡ್ ಇನ್ ಚೈನಾ ಅಂತಿದ್ದು. ಒಳ್ಳೆ ಸಾಂಗ್ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ಲೆಟ್ಸ್ ಗೋ ಬ್ರೋ. ರೆಡಿ ಡ್ರೈವರ್ ರೆಡಿ ಏನ್ರಿ? ನೆಕ್ಸ್ಟ್ ಡೇ ಬ್ಯಾಟ ಜಾಸ್ತಿ ಕೊಟ್ಟಿದ್ದೀವಿ. 20 ಪೌಂಡ್ ಬ್ಯಾಟ ಕೊಟ್ಟಿದ್ದೀವಿ ಬೆಳಗ್ಗೆ ಅವನಿಗೆ.
ನನಗಲ್ಲ, ನಾನು ಕೊಟ್ಟಿರೋದು. 20 ಕೊಟ್ಟ ಅವ್ನು ಟೈರ್ ಹಾಕ್ತ ನನಗೆ ಸುಮ್ಮನೆ ಟಿಪ್ಸು. ಅವನು 20 pounds ಆರ್ ಯು ಶ್ಯೂರ್ ಅಂತ 20 pounds ಶಾರ್ಟ್ ಆಫ್ ಮನಿ ಅಂತ. ಇದೇನೋ ಹೊಸ ಜಾಗ ಬ್ರೋ, ಇಲ್ಲಿ ಎಂಟ್ರಿ ಇಲ್ಲ ಬ್ರೋ, ಕ್ಲೋಸ್ ಆಗಿದೆ. ಕ್ಲೋಸ್ಡ್. ಎಸ್ ಬ್ರೋ. ಇಲ್ಲ, ನನಗೆ ಗೊತ್ತು ಬನ್ನಿ ಬ್ರೋ, ಎಷ್ಟು ಕಡೆ ಓಡಾಡಿಲ್ಲ. ಬಂದಿರೋದೇ ಇವತ್ತು. ನೀನು ಎಷ್ಟು ಹೊಡಿತೀಯಲ್ಲೋ, ಎಷ್ಟು ಟ್ರೆಸ್ಪಾಸಿಂಗ್ ಮಾಡಿ. ಅಲ್ಲ ಬೇರೆ ಕಡೆ ಹೋಗಿರ್ತೀಯ, ಇಲ್ಲಿಗೆ ಬಂದವ ನಾನು. ಇದೆ ಅಂತ ಹೊಸ ಜಾಗ ಅಂತೆ. ಬನ್ನಿ ಕಾಡು ಮಧ್ಯ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ನನ್ನ ಟೂರಿಸ್ಟ್ ಗೈಡ್ ಅಂದರು. ಈಗ ಯಾವುದೋ ಹೊಸ ಜಾಗ ಅಂತ ಕರ್ಕೊಂಡು ಹೋಯ್ತವನೆ. ಇಲ್ಲಿ ಜನ ಯಾರು ಇಲ್ಲ. ರೈಟ್ ಬಾಬ್ರಾ. ವಾವ್, ಪರವಾಗಿಲ್ಲ, ಏನೇನು ಬರ್ತಿಲ್ಲ. ಈ ಕಡೆ ನೋಡು. ವಾವ್, ಸಖತ್ತಾಗೈತೆ. ನಮ್ದಲ್ಲ ಬನ್ನಿರಿ, ನಮ್ದಲ್ಲ ಕಾರು. ಯಾತ ಬೇರೆ ಅಲ್ಲಿ ಪ್ರಮುಖ ಇದನ್. ವಾ, ಸಖತ್ತಾಗೈತೆ ವ್ಯೂ. ಮಧ್ಯೆ ಗಿಡಕ್ಕೆ ನೋಡಿ ಹೆಂಗೆ ಮಾಡಿದ್ದಾರೆ ಇಲ್ಲಿ. ಬೋಟ್ಸ್ಗಳೆಲ್ಲ ಚಿಕ್ಕ ಕಾಣ್ತಿದ್ದಾವೆ. ಅಲ್ಲ, ಇದು ಗೂಗಲ್ ಮ್ಯಾಪ್ಸ್ ತೋರಿಸಿದ ಜಾಗ ಅಲ್ಲ ಬ್ರೋ, ಇದು ನೀನು ಹುಡುಕಿದ ಜಾಗ. ಅಲ್ಲಿ ನೋಡು, ಅಲ್ಲಿ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲೇ ನಾವು ಹೋಗಿದ್ದು ನಾವು ಇವಾಗ. ಅಲ್ಲ ಕ್ರೇಜಿ. ಏನು ಸಕ್ಕದಾಗ ಕಾಣ್ತಾ ಇದ್ರು. ಇವನೇನು ಬ್ರೋ ಗಿಡದ ಮಧ್ಯೆ ಏನೋ ಇಡ್ತಾವನೆ. ಅಲ್ಲ, ಇಲ್ಲಿಂದ ಹಿಡಿತಾವನೆ. ಅಯ್ಯೋ ಕ್ರೇಜಿ. ಈ ವ್ಯೂ ಮಧ್ಯೆ ಇದೊಂದು ಬೆಂಚ್ ನೋಡಿ ಹೆಂಗೆಷ್ಟು ಚೆನ್ನಾಗೈತೆ. ಇವಾಗ ಕಾರಿಗೆ ಸ್ವಲ್ಪ ಪೆಟ್ರೋಲ್ ಹಾಕೋಣ ಅಂತ ನಿಲ್ಸಿದ್ದೀವಿ. ಪೆಟ್ರೋಲ್ ನೋಡ್ರಿ ಎಷ್ಟೈತಪ್ಪ. ಪೆಂಚಾ 1.57. ಹಾಂ, ಸೆಲ್ಫ್ ನಾವೇ ಹಾಕೊಳ್ಳೋದು ಇಲ್ಲಿ ಪೆಟ್ರೋಲ್ನ. ಇಲ್ಲಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಒಳಗಡೆ ಹೋಗಿ ಪೇ ಮಾಡಿ ಬರ್ಬೇಕು. ನೋಡೋಣ ಇವಾಗ ಎಷ್ಟು ಹಿಡಿಸುತ್ತೆ ಅಂತ. ಪೆಟ್ರೋಲ್ ರೇಟ್ ನೋಡ್ರಿ ಇಲ್ಲಿ £1.57 ಅಲ್ಲ, 1.5 ಪೌಂಡು ಅಂದರೆ ಒಂದು ಹತ್ರ ಒಂದು 200 ರೂಪಾಯಿ ಲೀಟ್ರು. ಪರವಾಗಿಲ್ಲ ಗುರು, ಈ ಪೌಂಡ್ಸ್ ಲೆಕ್ಕದಲ್ಲಿ ಕಮ್ಮಿನೇ ಇದು. ಎಷ್ಟಾಗುತ್ತೆ ನೋಡೋಣ. ಪೆಟ್ರೋಲ್ ಬಂಕ್ ಲೊಕೇಶನ್ ನೋಡ್ರಿ ಏನು ಚೆನ್ನಾಗೈತೆ. ವಿಲೇಜ್ ಫುಲ್ಲು ಸಕ್ಕದಾಗೈತೆ ಜಾಗ ಮಾತ್ರ. ರೋಡ್ ಮಾತ್ರ ಕ್ರೇಜಿ ಅಂದ್ಕೊಳ್ರಿ. ಒಳಗಡೆ ಹೋಗಿ ಪೇ ಮಾಡಿ ಬರ್ಬೇಕು. ಪೇ ಮಾಡಲಿಲ್ಲ ಹಂಗೆ ಹೋದರೆ ಕಾರ್ ನಂಬರ್ ಹಾಕ್ಕೊಂಡು ಬನ್ನಿ ಪೇ ಮಾಡಿ ಬರೋಣ. ಒಳಗಡೆ ಕ್ಯೂ ನೋಡಿ ಪೇ ಮಾಡೋಕ್ಕೆ. ಹಾಂ, ಪೆಟ್ರೋಲ್ ಪೇ ಮಾಡೋಕ್ಕೆ ಇಷ್ಟು ಕ್ಯೂ. ಗೋವಿಂದ. ಇವಾಗ ಇಲ್ಲಿ ಕೌಂಟ್ರಿಗೆ ಹೋಗಿ ಅಲ್ಲಿ ಬಂಕ್ ಟಿಲ್ ನಂಬರ್ ಹೇಳಿದರೆ ಇವ್ರದ್ದು ಎಷ್ಟಾಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೇನೋ. ಸೊ ಅವಾಗ ಪೇ ಮಾಡಬೇಕು ಅಲ್ಲಿ ಎಷ್ಟಾಗಿರುತ್ತೆ ಅಷ್ಟು ಅಲ್ವಾ. ಸೊ ಅಲ್ಲಿಂದ ಡೈರೆಕ್ಟ್ ಡಿಟೆಕ್ಟ್ ಆಗಿಬಿಡುತ್ತೆ. ಟಿಲ್ ನಂಬರ್ 6 ಬ್ರೋ, 6 ಅಂತ ಹೇಳಿದರೆ ಪೇ ಮಾಡಿಸ್ಕೊತಾರೆ. ನೋಡೋಣ ಇವಾಗ ಇಷ್ಟೇ. 15, 16, 79. ಟ್ಯಾಪ್ ಮಾಡಿದರೆ ಫಿನಿಶ್. ಥ್ಯಾಂಕ್ ಯು. ಡನ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಇವಾಗ ಯಾವುದೋ ವಾಟರ್ ಫಾಲಿಗೆ ಹೋಗ್ತಾ ಇದ್ದೀವಿ. ಒಳಗೈತೆ ಗುರು ಇದು. ಕಾಡು ಮಧ್ಯೆ ಗ್ರೀನರಿ ನೋಡು ಬ್ರೋ ಹೆಂಗೈತೆ. ಒಳ್ಳೆ ಪಾರ್ಕ್ ಇದು ಬ್ರೋ. ಪಾರ್ಕಲ್ಲೇ ಇರಲ್ವಾ, ಜಂಗ್ ಹಿಡ್ದೋಗೈತೆ ಅದು. ಸೌಂಡ್ ಕೇಳಿಸ್ತೈತೆ ನೋಡು.
ನೋಡಪ್ಪ ವಾಟರ್ ಫಾಲ್ಸು ಕಾಣಿಸ್ತಾನೆ ಇಲ್ಲ ಬ್ರೋ, ನೀರು ಅಷ್ಟೊಂದು ಇಲ್ಲಲ್ಲ, ಏನಿಲ್ಲ ಕಾಣಿಸ್ತಿಲ್ಲ. ಇಲ್ಲಿದೆ ನೋಡಿ, ಚಿಕ್ಕದಾಗಿ ಹರಿತೈತೆ. ಆ ಕಡೆ ಹೋಗೋಣ ಬನ್ನಿರಿ, ಅಲ್ಲಿಂದ ಏನೋ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ನೋಡ್ರಿ ಚೆನ್ನಾಗೈತೆ ವ್ಯೂ, ಫಾಲ್ಸ್ ಚೆನ್ನಾಗಿ ಕಾಣಿಸ್ತೈತೆ. ಬಟ್ ನೀರು ಅಷ್ಟೊಂದಿಲ್ಲ. ಓಕೆ ಓಕೆ, ಇವಾಗ ಇನ್ನೊಂದು ಜಾಗ ಹುಡ್ಕೊಂಬಂದಿದ್ದೀವಿ, ಸ್ಟೆಪ್ಪಿಂಗ್ ಸ್ಟೋನ್ಸ್ ಅಂತ. ಇಲ್ಲಿ ಕಾಣಿಸುತ್ತೆ ನೋಡಿ, ಎಲ್ಲೆಲ್ಲೋ ಬಂದು ಕಾಡೊಳಗಡೆ ಈ ಜಾಗ ಹುಡ್ಕೊಂಬಂದ್ವಿ. ಅದೇ ಯಾವುದೋ ಹೋಗಿದ್ದು ಬೇರೆ ಫಾಲ್ಸ್ ನೋಡೋಣ ಅಂತ. ಇದ್ಯಾವುದೋ ಸಖತ್ತಾಗೈತೆ. ಏಕೆ ನಿಧಾನ ಶೂನ್ಯಂದ್ರೆ ಕಷ್ಟ. ಸಖತ್ತಾಗೈತೆ ಗುರು ಜಾಗ. ಇನ್ನೂ ಸ್ವಲ್ಪ ನೀರಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬನ್ರಿ ಹೋಗೋಣ, ಹೋಗ್ರಿ ಒಬ್ಬೊಬ್ರೆ. ಅಂದರೆ ಶೂ ಬಿಟ್ಟು ಹೋಗೋದೇ ಬೆಸ್ಟ್ ಇಲ್ಲಿ. ಸರಿ ರೀ, ಬಾ ಬಾರ ಮಚ್ಚಿನ, ಬಾ. ಏನು ಚೆನ್ನಾಗಿ ಕಾಣಿಸುತ್ತೆ ನೋಡೋದು. ಹೌದು ಬ್ಲೂ ಕಲರ್.